ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಇವತ್ತು ಉಡುಪಿಯಲ್ಲಿ ಒಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕಲಾ ಸೌರಭ 24 ಅನ್ನಂಥದ್ದು. ಕಳೆದ ವರ್ಷವೂ ಕೂಡ ಈ ಕಲಾ ಸೌರಭ ಕಾರ್ಯಕ್ರಮ ನಡೆದಿತ್ತು. ಇದರ ವಿಶೇಷ ಏನಂತ ಹೇಳಿದರೆ, ವಿಶೇಷ ಮಕ್ಕಳಿಗಾಗಿ ಅವರಲ್ಲಿರುವಂತಹ ಪ್ರತಿಭೆಯನ್ನು ಒಂದೇ ವೇದಿಕೆಯಲ್ಲಿ ಅನಾವರಣಗೊಳಿಸುವಂತಹ ಒಂದು ವೇದಿಕೆ ಇದಾಗಿದೆ. ಈ ಕಾರ್ಯಕ್ರಮವನ್ನು ನಡೆಸ್ತಿರುವಂಥದ್ದು ಆರ್ಟಿಸಮ್ ಸೊಸೈಟಿ ಉಡುಪಿ ಅನ್ನುವಂಥದ್ದು. ಇದರಲ್ಲಿ ಯಾವ ರೀತಿ ಅಂತ ಹೇಳಿದರೆ, ವಿಶೇಷ ಮಕ್ಕಳು ಯಾರಿದ್ದಾರೆ, ಆರ್ಟಿಸಮ್ ಮಕ್ಕಳು ಯಾರಿದ್ದಾರೆ, ಅವರಲ್ಲಿರುವಂತಹ ಪ್ರತಿಭೆಗಳು, ನಾಟಕ ಆಗಿರಬಹುದು, ನೃತ್ಯ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಹುಲಿವೇಷ ಆಗಿರ್ಬೋದು, ಇಂತಹ ಕರಾವಳಿಯಲ್ಲಿ ಮತ್ತು ಕರ್ನಾಟಕದಾದ್ಯಂತ ಇರುವಂತಹ ಬೇರೆ ಬೇರೆ ನೃತ್ಯ, ನಾಟಕ, ಎಲ್ಲ ರೀತಿಯ ಪ್ರತಿಭೆಯನ್ನು ಒಂದೇ ವೇದಿಕೆಯಲ್ಲಿ ಮಾಡುವಂಥ ಈ ಒಂದು ವೇದಿಕೆ ಇದಾಗಿದೆ. ಅಮ್ಮ ಬರಲಿಕ್ಕೆ ಆಗ್ತಾ ಇಲ್ಲ, ಇನ್ನೊಂದು ತಿಂಗಳು ಎಡ್ಜಸ್ಟ್ ಮಾಡ್ಕೊಳ್ಳಿ ಅಮ್ಮ. ನಿಮ್ಗೆ ಯಾಕೆ ಆಗ್ತಾ ಇಲ್ಲ? ನಾನು ತುಂಬ ಬಿಸಿ ಇದ್ದೇನೆ. ಇದರ ಬಗ್ಗೆ ಆಯೋಜಕರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅವರ ಬಳಿಯೇ ಕೇಳೋಣ ಬನ್ನಿ. ಉತ್ತಮ ರೀತಿಯಲ್ಲಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ, ಅದರ ಜೊತೆಯಲ್ಲಿ ಮಕ್ಕಳನ್ನು ಸಾಕಿ ಬೆಳೆಸಿದಂಥ ತಂದೆ ತಾಯಿಗಳು, ಪಾಲಕರು ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ನೀಡಲಿಕ್ಕೆ ಆರ್ಟಿಸಮ್ ಸೊಸೈಟಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೇವೆ. ಒಟ್ಟು 20 ಜನ ಒಟ್ಟಿಗೆ ಸೇರಿ 15 ಮಕ್ಕಳು, 5 ಪೇರೆಂಟ್ಸ್, 20 ಜನರ ಒಂದು ಸಮೂಹ ಏನಿದೆ, ತಂಡ ಸಂಬಂಧ ಎನ್ನುವ ಒಂದು ಟಾಪಿಕ್ ಮೇಲೆ ಒಂದು ನೃತ್ಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮಕ್ಕಳಿಗೂ ಕೂಡ ತುಂಬ ಖುಷಿ ಕೊಟ್ಟಂಥದ್ದು. ಯಾಕಂತ ಹೇಳಿದ್ರೆ, ಪಾಲಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಅವರ ಜೊತೆಗೆ ತುಂಬ ಸಂತೋಷವಾಗಿ ಅವರು ಇವತ್ತು ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟಿದ್ದಾರೆ. ಕಾರ್ಯಕ್ರಮ ನಡೆಸಿಕೊಟ್ಟಂಥ ಸಂಸ್ಥೆಗೆ ಅಭಿನಂದನೆ ಹೇಳ್ತಾ ಇದ್ದಾರೆ. ಕಳೆದ ವರ್ಷ ಮಕ್ಕಳು ಮಾತ್ರ ಭಾಗವಹಿಸಿದರು. ಈ ಸಲ ಅವರು ತಮ್ಮ ಪೇರೆಂಟ್ಸ್ ಒಟ್ಟಿಗೆ ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಆ ಪೇರೆಂಟ್ಸಿಗೂ ಕೂಡ ಒಂದು ಈ ಅರಿವನ್ನು ಮೂಡಿಸಿದ್ದು ಇದು ನಿಜವಾಗಲೂ ಶ್ಲಾಘನೀಯ ಮತ್ತು ಅಭಿನಂದನೀಯ. ನಾನು ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು 4 ದಶಕಗಳಷ್ಟು ಕೆಲಸ ಮಾಡಿದವಳು. ಅಲ್ಲಿ ಕೂಡ ಎಷ್ಟೋ ಸಲ ನಮಗೆ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಆ ಸಾಮಾನ್ಯ ಮಕ್ಕಳನ್ನು ಕೂಡ ನಮಗೆ ಜಡ್ಜ್ ಮಾಡೋದು ಅಷ್ಟು ಕಷ್ಟ ಆಗ್ತದೆ. ಅದರಲ್ಲೂ ಇಂಥ ಸಮಾರಂಭಗಳಲ್ಲಿ, ಇಂಥ ಸ್ಪರ್ಧೆಗಳಲ್ಲಿ ಜಡ್ಜ್ಮೆಂಟ್ ಕೊಡೋದು ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ. ಪ್ರತಿಯೊಂದು ಇಲ್ಲಿ ಇವರು ಹೇಳಿದ ಹಾಗೆ ವಿಶೇಷ ಕುಸುಮಗಳ ಕೌಶಲ್ಯದ ಕಲರವ ಹೇಳಿ. ಸೊ ಈ ವಿಶೇಷ ಕುಸುಮಗಳಿಗೆ ಪ್ರತಿಯೊಂದು ಕುಸುಮಕ್ಕೆ ಅದರದ್ದೇ ಆದ ಒಂದು ಸೌರಭ ಇರ್ತದೆ. ಹಾಗೆ ಎಲ್ಲ ಮಕ್ಕಳ ಟ್ಯಾಲೆಂಟನ್ನು ಗುರುತಿಸಿ ನಾವು ಪ್ರಶಂಸಿಸಬೇಕು. ಇದು ಜಡ್ಜ್ಮೆಂಟ್ ಯಾರೇ ಫಸ್ಟ್ ಬರಲಿ, ಸೆಕೆಂಡ್ ಬರಲಿ, ಥರ್ಡ್ ಬರಲಿ, ಎಲ್ಲರೂ ಇಷ್ಟು ಸಂತಸದಿಂದ ಭಾಗವಹಿಸಿ, ಅದು ನಾನು ಆ ಸಂಸ್ಥೆಗಳ, ಶಾಲೆಗಳ, ವಿಶೇಷ ಶಾಲೆಗಳ
ಟೀಚರ್ಸನ್ನು ತುಂಬ ಅಭಿನಂದಿಸ್ತೇನೆ. ಯಾಕಂದರೆ ನಮಗೆ ಸಾಧಾರಣ ಮಕ್ಕಳನ್ನು ಕೂಡ ಅವರನ್ನು ಟ್ರೈನ್ ಮಾಡೋದು ಎಷ್ಟು ಕಷ್ಟದ ಕೆಲಸ ಅಂತ ಗೊತ್ತುಂಟು. ಪ್ರತಿ ವರ್ಷ ನಾವು ಶಾಲೆ ವಾರ್ಷಿಕೋತ್ಸವದಲ್ಲೆಲ್ಲ ಮಾಡ್ತೇವೆ. ಈ ಮಕ್ಕಳನ್ನು ಕಟ್ಟಿಕೊಂಡು ಪೇರೆಂಟ್ಸನ್ನು ಒಳಗೂಡಿಸಿಕೊಂಡು ಎಲ್ಲರನ್ನೂ ಸೇರಿಸಿಕೊಂಡು ಇಂಥ ಅದ್ಭುತ ಕಾರ್ಯಕ್ರಮಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ನನಗೆ ಅದು ತುಂಬ ಸಂತೋಷ ತಂದಿದೆ. ನಿಜವಾಗಲೂ ಇದು ತುಂಬ ಶ್ಲಾಘನೀಯ. ನಾನು ಎಲ್ಲರನ್ನೂ, ಪ್ರಾಯೋಜಕರನ್ನು, ಮಕ್ಕಳನ್ನು ಮತ್ತು ಪೋಷಕರನ್ನು, ಅವರ ಶಿಕ್ಷಕರನ್ನು, ಮಕ್ಕಳ ಶಿಕ್ಷಕರನ್ನು ನಾನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು. ಕಲಾ ಸೌರಭ ಕಾರ್ಯಕ್ರಮ ಇದು 3ನೇ ವರ್ಷ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಕಲಾ ಸೌರಭ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ನಮ್ಮ ಉಡುಪಿ ಡಿಸ್ಟ್ರಿಕ್ನಲ್ಲಿ ನಮ್ಮ ಎಸ್ಪೆಷಲಿ ಸ್ಪೆಷಲ್ ಸ್ಕೂಲ್ಸ್ ಅವರಿಗೆ ಇಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡಬೇಕು. ಎಲ್ಲ ಸ್ಕೂಲ್ಸ್ ಅವರಿಗೂ ಒಂದು ಕಲ್ಚರಲ್ ಕಾಂಪಿಟೇಷನ್ ಆಗಬೇಕು. ಕಲ್ಚರಲ್ ಕಾಂಪಿಟೇಷನ್ ಆಗಿ ಅವರಿಗೆ ಅಂತಹ ಒಂದು ವೇದಿಕೆ ಕ್ರಿಯೇಟ್ ಆಗಬೇಕು. ಅವರ ಮಕ್ಕಳ ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ ಒಂದು ವೇದಿಕೆ ಆಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಪ್ರಾರಂಭ ಮಾಡಿರುವಂಥ ವೇದಿಕೆ ಇದು. ಅದೇ 2ನೇ ವರ್ಷದಲ್ಲಿ ನಾವೇನು ಥಿಂಕ್ ಮಾಡಿದ್ವಿ ಅಂತ ಹೇಳಿದರೆ, ಕೇವಲ ಮಕ್ಕಳಿಗಲ್ಲ, ಇವನ್ ಪೇರೆಂಟ್ಸ್ ಅವರಿಗೂ ಸಹ ಅಲ್ಲಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವ ಉದ್ದೇಶವಾಗಿ ಲಾಸ್ಟ್ ಇಯರ್ 2023 ಕಲಾ ಸೌರಭದಲ್ಲಿ ನಮ್ಮ ಒಂದು ಸಂವೇದ ಅಂತ ಹೇಳುವಂತಹ ಆಟಿಸಮ್ ಪೇರೆಂಟ್ಸ್ ಗ್ರೂಪನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಅಲ್ಲಿ ಯಾವಾಗ ಕ್ರಿಯೇಟ್ ಮಾಡಿಕೊಂಡು ಒಂದು ಇಂಟ್ರೊಡ್ಯೂಸ್ ಮಾಡಿರುವಂಥ ಗ್ರೂಪನ್ನು ಅದೇ ಈ ವರ್ಷ 2024ರಂದು 3ನೇ ಕಲಾ ಸೌರಭ ಕಾರ್ಯಕ್ರಮದಲ್ಲಿ ನಾವು ಅವರ ಹತ್ರ ಕಂಟಿನ್ಯೂಸ್ ಆಗಿ ಅವರನ್ನು ಡೆವಲಪ್ ಮಾಡ್ತಾ ಅವರು ನಮ್ಮೊಟ್ಟಿಗೆ ಸೇರಿಕೊಂಡು ಡೆವಲಪ್ ಮಾಡಿಕೊಂಡು ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದು ಅವರು ಇವತ್ತು ಪರ್ಫಾರ್ಮೆನ್ಸ್ ಮಾಡಲಿಕ್ಕಿದ್ದಾರೆ. ಅದು ಅಲ್ಲದೆ ಎಸ್ಪೆಷಲಿ ಇವತ್ತಿನ ಕಲಾ ಸೌರಭ ಕಾರ್ಯಕ್ರಮದಲ್ಲಿ ಸಂಬಂಧ ಅಂತ ಹೇಳುವಂತಹ ಒಂದು ಥೀಮನ್ನು ಕೊಟ್ಟಿರುವಂಥದ್ದು. ಸಂಬಂಧ ಅಂತ ಥೀಮ್ ಕೊಡಲಿಕ್ಕೆ ಮುಖ್ಯ ಕಾರಣ ಏನಿತ್ತು ಅಂತ ಹೇಳಿದರೆ, ನಾವು ಮಕ್ಕಳ ಟ್ಯಾಲೆಂಟನ್ನು ನೋಡ್ತೇವೆ, ಮಕ್ಕಳ ನೋವನ್ನು ಹೀಗೆ ನಾವು ಅವರು ಸ್ಪೆಷಲಿ ಏಬಲ್ಡ್ ಆಗಿದ್ದಾರೆ ಅಂತ ಹೇಳುವಂಥದ್ದು ಮಕ್ಕಳನ್ನು ನಾವು ಜಾಸ್ತಿ ನೋಡ್ತೇವೆ. ಆದರೆ ಅದರ ಹಿಂದೆ ಕಷ್ಟಪಡುವವರನ್ನು ನಾವು ಬಿಟ್ಟು ಬಿಡ್ತೇವೆ. ಅವರ ತಂದೆ ತಾಯಿಗಳಾಗಿರ್ಬೋದು, ಅವರ ಮನೆಯವರಾಗಿರ್ಬೋದು, ಅವರನ್ನು ಬಿಟ್ಟು ಬಿಡ್ತೇವೆ. ಅವರಿಗೂ ಒಂದು ವೇದಿಕೆ ಸಿಗಬೇಕು, ಅವರು ಮುಂದೆ ಬರಬೇಕು. ಓಕೆ, ನನ್ನ ಮಗುವಿನ ಜೊತೆ ನನಗೂ ಸಹ ಒಂದು ಹೆಜ್ಜೆ ಹಾಕ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತಹ ಧೈರ್ಯ ಇಲ್ಲಿ ಮೂಡಿಸ್ಬೇಕು ಅಂತ ಹೇಳುವಂಥ ಕಾರಣದಿಂದಾಗಿ ಈ ವರ್ಷ ಈ ವೇದಿಕೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇನ್ನೂರೈವತ್ತಕ್ಕೂ ಜಾಸ್ತಿ ವಿಶೇಷ ಮಕ್ಕಳು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರ ಪ್ರತಿಭೆಯನ್ನು ನಾವು ಈ ವೇದಿಕೆಯ ಮೂಲಕ ನಮ್ಮ ಉಡುಪಿಯ ಜನತೆಗೆ ತಗೊಂಡು ಬರಲು ಒಂದು ಪ್ರಯತ್ನ ಮಾಡಿದ್ದೇವೆ. ಉಡುಪಿಯ ಎಲ್ಲ ಜನತೆಯೂ ನಮ್ಮ ಸಹಕಾರ ನೀಡಬೇಕು. ಅದೇ ರೀತಿ ನಮ್ಮ ಇಲ್ಲಿ ಅವರಿಗೆ ಪ್ರೋತ್ಸಾಹ ನೀಡುವ ವಿವಿಧ ರೀತಿಗಳು ಇವೆ. ಅವರಿಗೋಸ್ಕರ ನೀವು ಬಂದು ಚಪ್ಪಾಳೆ ತಟ್ಟಬಹುದು. ಇಲ್ಲಿ ಸುಮಾರು ಒಂದು ಪ್ರಾಡಕ್ಟ್ಸ್ಗಳಿವೆ, ಅದನ್ನು ಖರೀದಿಸಬಹುದು. ಮತ್ತು ಮುಂದೇನು ನಮ್ಮ ಫೋಕಸ್ ರಘು ಅವರು ಒಂದು ಕ್ಯಾಲೆಂಡರ್ ನಮಗೋಸ್ಕರ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಅದು ನಿಮಗೆ ಅಥವಾ ನಿಮ್ಮ ಯಾವುದಾದ್ರೂ ಬಿಸ್ನೆಸ್ಸಿಗೆ ಅದನ್ನು ನೀವು ತಗೊಂಡು ನಿಮ್ಮ ಕ್ಲೈಂಟ್ಸಿಗೆ ಕೊಡ್ಬೋದು. ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೀವು ನಮಗೆ ಸಹಕಾರ ನೀಡ್ಬೋದು. ಮಧ್ಯಾಹ್ನ ಹೊತ್ತಿನಲ್ಲಿ ಪ್ರಸಿದ್ಧ ಹಾಸ್ಯ ಕಲಾವಿದ ಮನು ಅವರು, ಹಂದಾಡಿ ಅವರು ಸಹ ನಮ್ಮನ್ನು ಸೇರಲಿದ್ದಾರೆ. ಎಲ್ಲರೂ ನಮ್ಮ ಉಡುಪಿ ಜನತೆಯವರು ಬರಬೇಕೆಂದು ನಾನು ಕೇಳಿ ವಿನಂತಿ. ಮುಂದೆಯೂ ನಮ್ಮ ಸೊಸೈಟಿಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನಾವು ಕಲಾ ಸೌರಭ ಅನ್ನುವಂಥ ಕಾರ್ಯಕ್ರಮವನ್ನು ಆಟಿಸಮ್ ಸೊಸೈಟಿ ಉಡುಪಿ ರಿಜಿಸ್ಟರ್ಡ್ ಮತ್ತು ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ, ಕಮಲ್ ಎ. ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಇವರು ಒಟ್ಟುಗೂಡಿ ಮತ್ತು ಹಲವಾರು ಉಡುಪಿಯ ಹಲವಾರು ಸಂಘ ಸಂಸ್ಥೆಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಒಂದು ಮುಖ್ಯವಾದ ಉದ್ದೇಶ ಏನು ಅಂದರೆ, ಈ ಉಡುಪಿ ಸುತ್ತಮುತ್ತ ಮೊದಲನೇದಾಗಿ ಆಟಿಸಮ್ ಅನ್ನುವಂಥ ಒಂದು ಸಮಸ್ಯೆ ಏನಿದೆ, ಇದರ ಬಗ್ಗೆ ಮಾಹಿತಿ ಭಾಳ ಕಡಿಮೆ ಇದೆ. ಭಾಳಷ್ಟು ಮಕ್ಕಳು ಆಟಿಸಮ್ನಿಂದ ಬಳಲ್ತಾ ಇರ್ತಾರೆ. ಆಟಿಸಮ್ ಅನ್ನುವಂಥದ್ದು ಒಂದು ನರಗಳ ಬೆಳವಣಿಗೆಯ ಸಮಸ್ಯೆ, ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಕರಿತೇವೆ. ಇದು ಸಮಾಜದಲ್ಲಿ 1,000 ಬರ್ತ್ಗಳಲ್ಲಿ ಒಂದು ಮಗುವಿಗೆ ಆಗಬಹುದು.
ಆದರೆ ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಮಾಹಿತಿ ಭಾಳ ಕಡಿಮೆ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಜನಸಾಮಾನ್ಯರಿಗೆ ನೀಡಬೇಕು. ಹಾಗೆಯೇ ಈ ಮಕ್ಕಳಿಗೆ ನ್ಯಾಯ ಸಿಗಬೇಕು, ಅವರ ಒಂದು ಸಮಸ್ಯೆಗಳಿಗೆ ಸರ್ಕಾರ ಗಮನ ಕೊಡಬೇಕು ಅನ್ನುವ ಕಾರಣದಿಂದ ಆಟಿಸಮ್ ಸೊಸೈಟಿ ಉಡುಪಿ ಇದನ್ನು ದಿವಂಗತ ಸೈಮನ್ ಡಿಸೋಜಾ ಅವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ವಿ. ಇದು ಈಗ ಸ್ಟಾರ್ಟ್ ಆಗಿ 5 ವರ್ಷ ಆಯಿತು. ಈ 5 ವರ್ಷಗಳಲ್ಲಿ ಪ್ರಮುಖವಾದ ಒಂದು ಕಾರ್ಯಕ್ರಮ ಅಂದರೆ ಈ ಕಲಾ ಸೌರಭ. ಈ ಕಲಾ ಸೌರಭದಲ್ಲಿ ಡಿಸಬಿಲಿಟಿ ಇರುವಂತಹ ಎಲ್ಲ ಮಕ್ಕಳು, ಅಂದರೆ ಈ ವಿಶೇಷ ಮಕ್ಕಳು ಯಾರಿದ್ದಾರೆ ಅವರಿಗೆ ಒಂದು ಕಲಾ ವೇದಿಕೆಯನ್ನು, ಅವರ ಕೌಶಲ್ಯಗಳು ಜನಸಾಮಾನ್ಯರಿಗೆ ಮುಟ್ಟಬೇಕು, ಅವರಲ್ಲಿ ಎಷ್ಟು ಕೌಶಲ್ಯಗಳಿದೆ ಅನ್ನುವುದನ್ನು ಜನಸಾಮಾನ್ಯರು ನೋಡಬೇಕು ಅನ್ನುವ ದೃಷ್ಟಿಯಿಂದ ಪ್ರತಿ ವರ್ಷ, ಇದು 3ನೇ ವರ್ಷ ನಾವು ನಡೆಸ್ತಾ ಇದ್ದೇವೆ. ಇದರಲ್ಲಿ ಉಡುಪಿ ಜಿಲ್ಲೆಯ ಸುಮಾರು 16 ವಿಶೇಷ ಶಾಲೆಯ ಮಕ್ಕಳು ಬಂದು ಭಾಗವಹಿಸ್ತಾರೆ. ಅವರು ಈ ವರ್ಷದ ಥೀಮ್ ಸಂಬಂಧಗಳು ಅಂತ ಕೊಟ್ಟಿದ್ದೇವೆ. ಸೊ ಈ ಸಂಬಂಧಗಳು ಏನಿದೆ, ಈ ಸಂಬಂಧಗಳ ಬಗ್ಗೆ ಇವತ್ತು ನಾವು ಈ ಮಕ್ಕಳು ಅವರ ಒಂದು ಇದನ್ನು ಕೌಶಲ್ಯಗಳನ್ನು ಪ್ರಸ್ತುತಪಡಿಸುವುದನ್ನು ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಏನಂದರೆ ಈ ಮಕ್ಕಳು ಕೂಡ ನನ್ನ ಹಾಗೆ ನಿಮ್ಮ ಹಾಗೆ ಒಂದು ಭಾವನೆಗಳನ್ನು ಇಟ್ಕೊಂಡಿರ್ತಾರೆ, ಹಾಗೂ ಅವರು ಕೂಡ ಅವರ ಭಾವನೆಗಳನ್ನು ಪ್ರಕಟಪಡಿಸಬಲ್ಲರು ಅನ್ನುವುದನ್ನು. ಅಂದರೆ ಇವತ್ತು ಇಲ್ಲಿ ಬೌದ್ಧಿಕ ನ್ಯೂನ್ಯತೆ, ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಅಂತ ಹೇಳ್ತಾರೆ, ಅದು ಇರುವಂಥ ಮಕ್ಕಳಿದ್ದಾರೆ. ಆಮೇಲೆ ಹಿಯರಿಂಗ್ ಇಂಪೇರ್ಡ್, ಸ್ಪೀಚ್ ಇಂಪೇರ್ಡ್ ಮಕ್ಕಳಿದ್ದಾರೆ. ಹಾಗೆಯೇ ಆಟಿಸಮ್ನ ಮಕ್ಕಳಿದ್ದಾರೆ. ಹೀಗೆ ವಿವಿಧ ನ್ಯೂನತೆಗಳು ಇರುವಂಥ ಮಕ್ಕಳು ಒಂದೇ ಒಂದು ರೂಫ್ನ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಬಹಳಷ್ಟು ಉಡುಪಿಯ ಕಾರ್ಪೊರೇಟ್ ಸಂಸ್ಥೆಗಳಾದಂತಹ ಹರ್ಷ ಆಭರಣ, ಹಾಗೆಯೇ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ, ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಿದೆ. ನಮ್ಮ ಉಡುಪಿ ಮನೋವೈದ್ಯಕೀಯ ಸಂಘ, ಉಡುಪಿ ಸೈಕ್ಯಾಟ್ರಿಕ್ ಸೊಸೈಟಿ ಅಂತ, ಇದು ಕೂಡ ಭಾಗವಹಿಸಿದೆ. ಒಟ್ಟಿನಲ್ಲಿ ಸಮಾಜದ ಎಲ್ಲ ಸ್ತರದ ಜನರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಉಡುಪಿಯ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇದು ಏನು ಮೆಸೇಜನ್ನು ಕೊಡುತ್ತೆ ಅಂದರೆ, ಈ ಮಕ್ಕಳ ಎಂಪವರ್ಮೆಂಟ್ಗಾಗಿ, ಈ ಮಕ್ಕಳು ಕೂಡ ನನ್ನ ಹಾಗೆ ನಿಮ್ಮ ಹಾಗೆ ಸಮಾಜದಲ್ಲಿ ಬದುಕುವ ಒಂದು ಹಕ್ಕು ಅವರಿಗಿದೆ, ಮತ್ತು ಅವರು ಬದುಕುವುದಕ್ಕೆ ಸಮಾಜ ಸ್ಪಂದಿಸುತ್ತೆ ಅನ್ನುವ ಒಂದು ಮೆಸೇಜನ್ನು ಕೊಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮೀಡಿಯಾದವ್ರಿಗೂ ಕೂಡ ಅವರ ಈ ದಿನ ಮೀಡಿಯಾದವರು ಇವತ್ತು ಇಲ್ಲಿ ಇದ್ಕೊಂಡು ಕಾರ್ಯಕ್ರಮವನ್ನು ಕವರ್ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.